ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ದೀದಿ ದಿಕ್ಕಾಪಾಲಾಗಿ ಓಡ್ ಹೋಗೋ ಟೈಮು ಬಂದೇ ಬಿಟ್ಟಿದೆ. ಈಗ BJP ಮಾಸ್ಟರ್ ಸ್ಟ್ರೋಕ್ಗೆ ಕಂಗಾಲಾಗ್ಬಿಟ್ಟಿದ್ದಾರೆ ದೀದಿ. ಯಾಕಂದ್ರೆ ಬಂಗಾಳಕ್ಕೆ ಈಗ ಎಂಟ್ರಿ ಆಗ್ತಿರೋದು ಯೋಗಿಜಿಯ ಬಾಪ್. ಕಾವಿ ತೊಟ್ಟ ಸನ್ಯಾಸಿ ಪಶ್ಚಿಮ ಬಂಗಾಳದಲ್ಲಿ ಈಗ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸೋದಕ್ಕೆ ತಯಾರಾಗಿದ್ದಾರೆ. ಯೋಗಿಜಿಗಿಂತಲೂ ಡೇಂಜರಸ್ ಆಗಿರೋ ಆ ಸನ್ಯಾಸಿ ಯಾರು? ಕಾವಿದಾರಿಗಳು ಈ ಬಾರಿ ಬಂಗಾಳದಲ್ಲಿ ಎಂತಹ ಗೇಮ್ ಚೇಂಜ್ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದ ರಾಜಕೀಯದ ಒಂದು ದೊಡ್ಡ ಡೆವಲಪ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇವತ್ತು ನಾವು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಸಂಭವಿಸ್ತಾ ಇರುವ ಒಂದು ದೊಡ್ಡ ಭೂಕಂಪದ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೇನೆ. ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಕ್ಕೆ BJP ಈಗ ತನ್ನ ತಂತ್ರಗಾರಿಕೆಯನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಟ್ಟಿದೆ. ಉತ್ತರ ಪ್ರದೇಶಕ್ಕೆ ಹೇಗೆ ಯೋಗಿ ಆದಿತ್ಯನಾಥರನ್ನು ತಂದ್ರೋ ಹಾಗೆ ಒಬ್ಬ ಹೊಸ ಯೋಗಿಯನ್ನು ಬಂಗಾಳಕ್ಕೆ ಅಂತಾನೆ ಹುಡುಕೊಂಡು ಬಂದಿದ್ದಾರೆ. ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಇವರು ಯೋಗಿ ಆದಿತ್ಯನಾಥ್ ಅವರಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರಂತ. ಹೌದು ವೀಕ್ಷಕರ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆಯನ್ನು ಪುಡಿ ಪುಡಿ ಮಾಡೋದಕ್ಕೆ BJP ಈಗ ಭಗವಾದಾರಿಗಳ ಪಡೆಯನ್ನೇ ಕಣಕ್ಕಿಳಿಸಿದೆ. ಈ ಯೋಗಿಯ ಒಂದು ಮಾತು ಇಡೀ ಬಂಗಾಳವನ್ನೇ ಬೆಚ್ಚ ಬೀಳಿಸಿದೆ. ಹಾಗಾದ್ರೆ ಯಾರು ಈ ಹೊಸ ಯೋಗಿ? ಮಮತಾ ಬ್ಯಾನರ್ಜಿಯವರ ವಿರುದ್ಧ BJPಯ ಈ ಸೈಲೆಂಟ್ ರೆವಲ್ಯೂಷನ್ ಅಥವಾ ಮೌನ ಕ್ರಾಂತಿ ಏನು? ಈ ಎಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. BJP ಈ ಬಾರಿ ಬಂಗಾಳದಲ್ಲಿ ಒಬ್ಬ ಬಂಗಾಳಿ ಯೋಗಿಯನ್ನು ಹುಡ್ಕೊಂಡಿದೆ. ಅವರ ಹೆಸರು ಉತ್ಪಲ್ ಮಹಾರಾಜ್. ನಿನ್ನೆವರೆಗೂ ಆಶ್ರಮದಲ್ಲಿ ಶಾಂತಿಯುತವಾಗಿ ಜೀವನ ನಡೆಸ್ತಿದ್ದಂತಹ ಈ ಯೋಗಿ ಇವತ್ತು ಪಶ್ಚಿಮ ಬಂಗಾಳದ ರಾಜಕೀಯ ಯುದ್ಧ ಭೂಮಿಯಲ್ಲಿ BJPಯ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಹೊರಹೊಮ್ಮಿದ್ದಾರೆ. ಜನರು ಇವರನ್ನು ಈಗಾಗಲೇ ಬಂಗಾಳದ ಯೋಗಿ ಆದಿತ್ಯನಾಥ್ ಅಂತ ಕರೆಯೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ವೀಕ್ಷಕರ, ಈ ಉತ್ಪಲ್ ಮಹಾರಾಜ್ ಅವರ ಮೂಲ ಹೆಸರು ಸ್ವಾಮಿ ಜ್ಯೋತಿರ್ಮಯಾನಂದ. ಇವರು ಬಾಲೂಘಾಟ್ ಮೂಲದವರು. ಇವರು ಚಿಕ್ಕ ವಯಸ್ಸಿನಲ್ಲೇ ಸಂಸಾರವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. 2000ನೇ ಇಸ್ವಿಯಲ್ಲಿ ಇವರು ಅಧಿಕೃತವಾಗಿ ಭಾರತ ಸೇವಾಶ್ರಮ ಸಂಘವನ್ನು ಸೇರ್ಕೊಳ್ತಾರೆ. ಇದು ಸಾಮಾನ್ಯ ಸಂಘ ಅಲ್ಲ. 1917ರಲ್ಲಿ ಸ್ವಾಮಿ ಪ್ರಣವಾನಂದ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಅತ್ಯಂತ ಐತಿಹಾಸಿಕ ಮತ್ತು ಬೃಹತ್ ಸಂಸ್ಥೆಯಾಗಿದೆ. ಉತ್ಪಲ್ ಮಹಾರಾಜ್ ಅವರು ಕೇವಲ ಧ್ಯಾನ ಮಾಡುವ ಯೋಗಿಯಲ್ಲ ವೀಕ್ಷಕರ, ಬದಲಿಗೆ ಅವರು ಜನಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡವರು. 2004ರಲ್ಲಿ BA ಪದವಿಯನ್ನು ಮುಗಿಸಿದ ಇವರು ಸೇವಾಶ್ರಮ ಸಂಘದ ಪ್ರಮುಖ ಶಾಖೆಗಳನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಕಟ್ಟುನಿಟ್ಟಾದ ಶಿಸ್ತಿನ ಜೀವನ ನಡೆಸಿದ 42 ವರ್ಷದ ಈ ಯೋಗಿಗೆ ಆಡಳಿತಾತ್ಮಕ ಅನುಭವವೂ ಕೂಡ ಹೆಚ್ಚಾಗಿದೆ. BJPಯು ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆಯನ್ನು ಭೇದಿಸೋದಕ್ಕೆ ಈ ಉತ್ಪಲ್ ಮಹಾರಾಜ್ ಅವರನ್ನು ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದೆ. ಈಗ ಅಮಿತ್ ಶಾ ಅವರ ಈ ನಿರ್ಧಾರ ರಾಜಕೀಯ ವಲಯದಲ್ಲಿ ತುಂಬ ದೊಡ್ಡ ಮಟ್ಟದ ಸಂಚಲನ ಮೂಡಿಸ್ತಾ ಇದೆ. ಉತ್ಪಲ್ ಮಹಾರಾಜ್ ಅವರು ಉತ್ತರ ದಿನಾಜ್ಪುರದ ಕಲಿಯಾಂಗಜ್ ಅಸೆಂಬ್ಲಿ ಕ್ಷೇತ್ರದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, BJP ಇಲ್ಲಿನ ಹಾಲಿ ಶಾಸಕ ಸೋಮನ್ ರಾಯ್ ಅವರಿಗೆ ಟಿಕೆಟ್ ನೀಡದೆ ಅವರ ಸ್ಥಾನದಲ್ಲಿ ಒಬ್ಬ ಭಗವಾಧಾರಿ ಯೋಗಿಯನ್ನು ಕೂರಿಸಿದೆ. ವೀಕ್ಷಕರ, ಕಲಿಯಾಂಗಜ್ BJPಯ ಭದ್ರಕೋಟೆ ಆಗಿದ್ರೂ ಕೂಡ ಕಳೆದ ಸಲದ ಉಪಚುನಾವಣೆಯಲ್ಲಿ TMCಲಿ ಅಕ್ರಮ ಎಸಗಿ ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ ಅಲ್ಲಿ ಅರೆಸೇನಾ ಪಡೆಗಳನ್ನು ನಿಯೋಜಿಸಲಾಗ್ತಾ ಇದೆ. ಜನರು ಹಳೆಯ ಭ್ರಷ್ಟ ರಾಜಕಾರಣಿಗಳಿಂದ ಬೇಸತ್ತಿದ್ದಾರೆ. ಅವರಿಗೆ ಉತ್ಪಲ್ ಮಹಾರಾಜ್ ಅವರಂತಹ ಸ್ವಚ್ಛ ಮುಖದ ನಾಯಕರು ಬೇಕಾಗಿದ್ದಾರೆ. ಉತ್ಪಲ್ ಮಹಾರಾಜ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಡುವೆ ಅದ್ಭುತವಾದ ಸಾಮ್ಯತೆಗಳಿದೆ ವೀಕ್ಷಕರ. ಇಲ್ಲಿ ಇಬ್ಬರು ಕೂಡ ಭಗವಾದಾರಿ ಬಟ್ಟೆಗಳನ್ನು ಧರಿಸ್ಕೊಂಡಿರ್ತಾರೆ. ಜೊತೆಗೆ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ.
ಯೋಗಿ ಆದಿತ್ಯನಾಥ್ ಅವರಂತೆ ಉತ್ಪಲ್ ಮಹಾರಾಜ್ ಅವರು ಕೂಡ ಅತ್ಯಂತ ಆಕ್ರಮಣಕಾರಿ ಮತ್ತು ನಿರ್ಭೀತವಾದ ಭಾಷಣಗಳನ್ನು ಮಾಡ್ತಾರೆ. ಹಿಂದೂ ಹೆಮ್ಮೆ ನನ್ನ ಮೊದಲ ಆದ್ಯತೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಅವರಿಗೆ ಈ ತುಷ್ಟೀಕರಣದ ರಾಜಕಾರಣ ಅನ್ನೋದೇ ಗೊತ್ತಿಲ್ಲ, ಅದನ್ನು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಬಂಗಾಳದಲ್ಲಿ ಹಿಂದೂಗಳನ್ನು 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಲಾಗಿದೆ ಅಂತ ಆರೋಪ ಕೂಡ ಮಾಡ್ತಾ ಇದ್ರು. ಬಂಗಾಳದಲ್ಲಿ ರಾಮನವಮಿ ಅಥವಾ ರಥಯಾತ್ರೆ ಮಾಡೋದಕ್ಕೆ ಪೊಲೀಸರ ಅನುಮತಿ ಬೇಕು, ಇಲ್ದಿದ್ರೆ ಕಲ್ತೂರಾಟ ನಡೆಯುತ್ತೆ ಅನ್ನೋ ಪರಿಸ್ಥಿತಿಯ ವಿರುದ್ಧ ಸಿಡಿದೆದ್ದಿದ್ದಂತಹ ಯೋಗಿಯವರು. ವೀಕ್ಷಕರೇ, ಈಗ ಉತ್ಪಲ್ ಮಹಾರಾಜ್ ಅವರ ಒಂದು ಹೇಳಿಕೆ ಇಡೀ ಬಂಗಾಳದ ಗಮನ ಸೆಳೆದಿದೆ. ಬರೀ ಬಂಗಾಳ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸದ್ದು ಮಾಡ್ತಿದೆ. ಅವ್ರು ಹೇಳ್ತಾರೆ, ನಗರಕ್ಕೆ ಬೆಂಕಿ ಬಿದ್ದಿರುವಾಗ ದೇವಸ್ಥಾನವು ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಈ ಮಾತಿನಿಂದ ಭಗವಾಧಾರಿಯಾದಂತಹ ಯೋಗಿಯವರು ಯಾಕೆ ರಾಜಕೀಯಕ್ಕೆ ಬಂದರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಅವರು BJPಯಿಂದ ಟಿಕೆಟ್ ಪಡೆದ ತಕ್ಷಣ ಭಾರತ ಸೇವಾಶ್ರಮ ಸಂಘವು ತುರ್ತು ಸಭೆ ಕರೆದು ಅವರನ್ನು ಸಂಸ್ಥೆಯಿಂದ ಹೊರಹಾಕುತ್ತೆ. ನಮ್ಮದು ರಾಜಕೀಯೇತರ ಸಂಸ್ಥೆ ಅಂತ ಸಂಘ ಹೇಳಿಕೆ ನೀಡುತ್ತೆ. ಆದರೆ ಉತ್ಪಲ್ ಮಹಾರಾಜ್ ಅವರು ತಕ್ಷಣವೇ ಪ್ರತ್ಯುತ್ತರ ನೀಡಿ, ನಾನು ಮೊದಲೇ ರಾಜೀನಾಮೆ ನೀಡಿದ್ದೆ, ಅರವಿಂದೋ ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಂತೆ ಜನಸೇವೆಯೂ ಕೂಡ ಒಂದು ಆಧ್ಯಾತ್ಮಿಕ ಮಾರ್ಗ ಅಂತ ವಾಪಸ್ ಮರುದಾಳಿ ಮಾಡ್ತಾರೆ. ವೀಕ್ಷಕರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? BJPಯಲ್ಲಿ ಕೇವಲ ಉತ್ಪಲ್ ಮಹಾರಾಜ್ ಅವರನ್ನು ಮಾತ್ರ ಕಣಕ್ಕಿಳಿಸಲಿಲ್ಲ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಹೋರಾಡೋದಕ್ಕೆ ಯೋಗಿಗಳ ಒಂದು ಪಡೆಯನ್ನೇ ರೆಡಿ ಮಾಡಿಕೊಂಡಿದೆ. ಉಲೇಬುರಿಯಾ ಕ್ಷೇತ್ರದಿಂದ ಸ್ವಾಮಿ ಮಂಗಳಾನಂದಪುರಿ, ನವದ್ವೀಪ್ನಿಂದ ಶ್ರುತಿ ಶೇಖರ್, ಬೆಹಾಲ ಈಸ್ಟ್ನಿಂದ ಸುನಿಲ್ ಮಹಾರಾಜ್, ಹನ್ಸನ್ ಕ್ಷೇತ್ರದಿಂದ ತಾರಾಪೀಠ ದೇವಸ್ಥಾನದ ಅರ್ಚಕರಾದ ನಿಖಿಲ್ ಬ್ಯಾನರ್ಜಿ. ಈ ತಂತ್ರಗಾರಿಕೆ ತುಂಬ ಸರಳವಾಗಿದೆ. ಭಗವಾಧಾರಿಗಳ ವಿರುದ್ಧ ಮಮತಾ ಬ್ಯಾನರ್ಜಿ ಅವರ ಬಳಿ ಯಾವುದೇ ಪ್ರತ್ಯುತ್ತರ ಇರೋದಿಲ್ಲ. ಅವರು ಕೇವಲ ಕೆಲವು ನಿರ್ದಿಷ್ಟ ಸಮುದಾಯದ ನಾಯಕರನ್ನು ಮಾತ್ರ ಅವಲಂಬಿಸಬೇಕಾಗಿದೆ. ಆದರೆ BJPಯ ಈ ಧಾರ್ಮಿಕ ನಾಯಕರಿಗೆ ಜನರ ಮೇಲೆ ಅತೀವವಾದ ಪ್ರಭಾವ ಇದೆ. ಉತ್ಪಲ್ ಮಹಾರಾಜ್ ಅವರ ವಿರುದ್ಧ ತೃಣಮೂಲ ಕಾಂಗ್ರೆಸ್ ನಿತ್ತೈ ವೇಶ್ಯ ಎಂಬುವರನ್ನು ಈಗ ಕಣಕ್ಕಿಳಿಸಿದೆ. ಈ ಅಭ್ಯರ್ಥಿ ಉತ್ಪಲ್ ಮಹಾರಾಜ್ ಅವ್ರ ಮೇಲೆ ವೈಯಕ್ತಿಕ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅವರು ಆಶ್ರಮದಲ್ಲಿರಬೇಕಾದ್ರೆ ಗೌರವವಿತ್ತು, ಈಗ ರಾಜಕೀಯಕ್ಕೆ ಬಂದ ಮೇಲೆ ಆ ಗೌರವ ಹೋಯಿತು ಅಂತ TMC ಹೇಳ್ತಾ ಇದೆ. ಸಂಘದಿಂದ ಹೊರಹಾಕಲ್ಪಟ್ಟ ನಂತರ ಉತ್ಪಲ್ ಮಹಾರಾಜ್ ಈಗ ಸೊನ್ನೆಯಿಂದ ಮತ್ತೆ ರಾಜಕೀಯ ಗುರುತನ್ನು ನಿರ್ಮಿಸಿಕೊಳ್ಬೇಕಾದ ಸವಾಲನ್ನು ಕೂಡ ಎದುರಿಸ್ತಾ ಇದ್ದಾರೆ ಇವತ್ತು. ಒಟ್ಟಾರೆ ಈ ಚುನಾವಣೆ ಕೇವಲ ಒಂದು ಕ್ಷೇತ್ರದ ಚುನಾವಣೆಯಲ್ಲ, ಇದು ಬಂಗಾಳದ ಭವಿಷ್ಯದ ನಿರ್ಧಾರ. ಬಂಗಾಳವು ಮುಂದಿನ ಕಾಶ್ಮೀರವಾಗುತ್ತದೆಯೇ ಅಥವಾ ಹಿಂದೂಗಳ ಭದ್ರಕೋಟೆ ಆಗುತ್ತಾ ಅನ್ನೋದನ್ನು ಈ ಚುನಾವಣೆ ನಿರ್ಧಾರ ಮಾಡುತ್ತೆ. ಜಿಹಾದಿ ಶಕ್ತಿಗಳ ವಿರುದ್ಧ ಮತ್ತು ತುಷ್ಟೀಕರಣದ ರಾಜಕೀಯದ ವಿರುದ್ಧ ಈ ಯೋಗಿಗಳ ಸೈನ್ಯ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನು ಇಡೀ ದೇಶವೇ ಕಾತರದಿಂದ ನೋಡ್ತಾ ಇದೆ. ಒಂದು ವೇಳೆ ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ಗೆದ್ದರೆ 2029 ವೇಳೆಗೆ ಬಂಗಾಳದ ಜನಸಂಖ್ಯಾ ಚಿತ್ರಣವೇ ಬದಲಾಗಿಬಿಡಬಹುದು. ನೆನಪಿರಲಿ ವೀಕ್ಷಕರೇ, ಈಗ ನಿರ್ಧಾರ ಬಂಗಾಳದ ಜನರ ಕೈಯಲ್ಲಿದೆ. ಬಿಸಿಲಿಗೆ ಹೆದರಿ ಮನೆಯಲ್ಲೇ ಕುಳಿತುಕೊಳ್ತಾರೋ ಅಥವಾ ಬದಲಾವಣೆಗಾಗಿ ಹೊರ ಬರ್ತಾರೋ ಅನ್ನೋದನ್ನು ಕಾದು ನೋಡಬೇಕು. ನಿಮಗೆ ಈ ಬಗ್ಗೆ ಏನನ್ಸುತ್ತೆ? ಪಶ್ಚಿಮ ಬಂಗಾಳದಲ್ಲಿ BJP ಈ ಬಾರಿ ಗೆಲ್ಲಬಹುದಾ? ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.